ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಖೋವಾ ಹೋಳಿಗೆ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಖೋವಾ ಹೋಳಿಗೆಗೆ ಏನೇನು ಬೇಕಂತಂದ್ರೆ ಫಸ್ಟ್ ಬೇಕಾದದ್ದು ಖೋವಾ. ಇದು ನಂದಿನಿ ಖೋವಾ ತೊಗೊಂಡೀನಿ. 1 kg ಪ್ಯಾಕೆಟ್ ಅದ. ನೀವು 1 kgನೂ ಮಾಡ್ಬೇಕಂತಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊರಿ. ನಿಮ್ಮ ಮನೆಯೊಳಗೆ ಎಷ್ಟು ಜನ ಇದ್ದೀರಿ ಅದನ್ನು ನೋಡ್ಕೊಂಡು ಮಾಡ್ಕೊರಿ. ನಾನು ಇಲ್ಲಿ 1/4 kg ಅಷ್ಟು ತೊಗೋತೀನಿ. 1/4 kg ಅಂದರೆ ಕೆಲವೊಬ್ಬರಿಗೆ 1/4 kg ಅಂದ್ರೆ ಅರ್ಥ ಆಗಲಿಲ್ಲ ಅಂದರೆ 1/4 kg. ಆಮೇಲೆ ಇದಕ್ಕೆ ಸಕ್ಕರೆ ಬೇಕು, ಬಿಸಿ ಸಕ್ಕರೆ 1 ಬಟ್ಲೆ. ಆಮೇಲೆ ಒಂಚೂರು ಗೋಧಿ ಹಿಟ್ಟು ಬೇಕು, ಆಮೇಲೆ ಮೈದಾ ಹಿಟ್ಟು, ಆಮೇಲೆ ಬಾಂಬೆ ರವೆ, ಆಮೇಲೆ ತುಪ್ಪ ಬೇಕು. ಫಸ್ಟ್ ಏನು ಮಾಡಬೇಕು ನಾವು, ಈಗ ಇದು ಬಾಂಬೆ ರವೆ, ಆಮೇಲೆ ಚಿರೋಟಿ ರವೆ ತೊಗೋರಿ ಇದ್ದರೆ. ಚಿರೋಟಿ ರವೆ ಇಲ್ಲ ಅಂತಂದರೆ ಇದನ್ನು ತೊಗೋರಿ. ಈಗ ಮೈದಾ ಹಿಟ್ಟು, ಇದು ಚಿರೋಟಿ ರವೆ, ಆಮೇಲೆ ಒಂಚೂರು 1 ಚಮಚ ತುಪ್ಪ, 1 ಚಿಟಿಕೆ ಉಪ್ಪು ಹಾಕಿಬಿಟ್ಟು ನಾನು ಕಣಕ ನಾದಿಡ್ತೀನಿ ಫಸ್ಟ್. ಆಮೇಲೆ ಇದು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬುಟ್ಟಿ ಇಡ್ತೀನಿ. ಖೋವಾ ಅದು ಬೆಚ್ಚಗೆ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಬುಟ್ಟಿ ಕಾಯಲಿ ಮೊದಲ. ಆಮೇಲೆ ಏನದಲ್ಲ ಖೋವಾ ಹಾಕ್ತೀನಿ. ಈಗ ಇದು ಕಣಕ ನಾದಿ ಇಟ್ಟುಬಿಡ್ತೀನಿ. ಇದು ಕಂಪಲ್ಸರಿ 1 ಅವರ್ 2 ಅವರು ಇದು ಕಣಕ ನೆನಿಬೇಕು. ಯಾಕಂತಂದರೆ ಇದು ರವೆ ಇರ್ತದಲ್ಲ, ಅದಕ್ಕೆ ನೆಂದರೆ ಚೆಂದ ಆಗ್ತದೆ. ಇದನ್ನು ಹಾಕ್ತೀನಿ ನೋಡ್ರಿ. ನೋಡ್ರಿ ಈ ಥರ ನಾದಿಂದ ಹಿಂಗೆ ಮೆತ್ತಗಾಗಬೇಕು. ಈ ಥರ ಮೆತ್ತಗಾಗಬೇಕು ಕಣಕ. ರವೆ ಇರ್ತದಲ್ಲ, ಅದಕ್ಕೆ ಈ ಥರ ಆಗ್ಬೇಕು. ಇದು ಕಣಕ ಇವಾಗ ರೆಡಿ ಅದ. ಆಮೇಲೆ ನಾನು ಇಲ್ಲೇನು ಮಾಡ್ತೀನಿ, ಖೋವಾ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಮೀಡಿಯಮ್ ಇಟ್ಕೋಬೇಕು. ಪೂರ ಸಣ್ಣಲ್ಲ, ಪೂರ ಜೋರಲ್ಲ, ಮೀಡಿಯಮ್ನಾಗ ಇಟ್ಕೊಂಡು ಇದನ್ನು ಕರಗಿಸ್ಕೋಬೇಕು. ಈ ಥರ ಖೋವಾ ಕರಗಿತಂದ್ರೆ ನಾವೇನು ಮಾಡ್ಬೇಕು, ಇದಕ್ಕೆ ಸಕ್ಕರೆ ಹಾಕ್ಬೇಕು ನೋಡಿರಿ. ನೋಡ್ಕೊಂಡು ಹಾಕೋರಿ. ಸಕ್ಕರೆ ಎಷ್ಟು ಸಿಹಿ ಬೇಕು ಅಷ್ಟು ನೋಡ್ಕೊಂಡು ಹಾಕೋರಿ. ಇದಿಷ್ಟು ಬೇಕಾಗುತ್ತೆ, ಇಷ್ಟು ಹಾಕ್ತೇನೆ. ಆದಷ್ಟು ಲೋದೊಳಗೆ ಇಟ್ಕೊಂಡು ಮಾಡ್ಕೊರಿ, ಹೈ ಇಟ್ಕೋಬೇಡ್ರಿ. ಆಮೇಲೆ ನೀವೇನಾರ ಫಸ್ಟ್ ಟೈಮ್ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾವುದೇ ಥರ ಕಮೆಂಟ್ ಇರಲಿ ಕಮೆಂಟ್ ಮಾಡಿರಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ. ಆಮೇಲೆ ವೀಣಾ ಅವ್ರು ಕೇಳಿದರು, ಶಾಖಾವ್ರತ ಮಾಡಿದ್ರೆ ಶಾಖಾವ್ರತದೊಳಗೆ ಏನೇನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿದರು. ಬಟ್ ಚಾತುರ್ಮಾಸದಾಗ 4 ಚಾತುರ್ಮಾಸದಾಗ ಅಂದರೆ ಶಾಖಾವ್ರತ, ಆಮೇಲೆ ದಧಿ ವ್ರತ, ಕ್ಷೀರ ವ್ರತ, ಆಮೇಲೆ ದ್ವಿದಳ ವ್ರತ ಅಂತಿರ್ತದೆ. ಫಸ್ಟ್ ಬರೋದೇ ಶಾಖಾವ್ರತ. ಅದ್ರಾಗ ತರಕಾರಿ, ಹಣ್ಣುಗಳು, ಕಾಂಡಗಳು, ಬೇರು, ದಂಟು, ತೊಗಟಿ, ಎಲೆ, ಸೊಪ್ಪು, ಮೆಂತ್ಯ ಸೊಪ್ಪು, ಒಣ ಕೊಬ್ಬರಿ, ಹಸಿ ಕೊಬ್ಬರಿ, ಹಸಿ ಶುಂಠಿ ಇವು ಯಾವುದೂ ತಿನ್ನಂಗಿಲ್ಲ. ಇದು ಶಾಖಾವ್ರತದ್ದು. ಇದು ನೀವು ಮಾಡೋಂಗಿದ್ರೆ ನಾನು ಮುಂಚೆನೇ ನಿಮಗೆ ಮಾಡಿ ವಿಡಿಯೋ ಮಾಡಿ ಹಾಕಬೇಕಾಗಿತ್ತು, ನನಗೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ನೀವೇನದಲ್ಲ ಇವಾಗ ಮಾಡ್ತಿದ್ರೆ ಈಗೂ ಶುರು ಮಾಡ್ಬೋದು, ಹಾಗೇನಿಲ್ಲ. ನೋಡಿರಿ ಈ ಥರ. ಇದಕ್ಕೆ ನಾನು ಈ ಗೋಧಿ ಹಿಟ್ಟು ಏನದಲ್ಲ, ಫಸ್ಟ್ ಇದನ್ನು ಹುರಿಬೇಕಾಗಿತ್ತು. ಹುರಿತೀನಿ. ಈ ಕಡೆ ಬೇರೆ ಕಡೆ ಮತ್ತೊಂದು ಒಲೆಗಿಟ್ಟು ಇದಕ್ಕೆ ತುಪ್ಪ ಹಾಕಿಬಿಟ್ಟು ಹುರ್ಕೋಬೇಕು. ಇದನ್ನು ಹಸಿ ವಾಸ ಹೋಗೋವರೆಗೂ. ಈಗ ನೋಡಿರಿ ಹುರಿದ ಮೇಲೆ ಹಿಂಗಾಗ್ಯದ ನೋಡಿರಿ. ಇದಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋತೀನಿ. ಸ್ವಲ್ಪ ಹಾಕೋರಿ, ಒಮ್ಮೆ ಭಾಳ ಹಾಕ್ಕೋಬೇಡ್ರಿ. ಇದು ನಿಮಗೆ ಗೋಧಿ ಹಿಟ್ಟು ಬೇಡ ಅಂತಂದರೆ ಕಡಲೆ ಹಿಟ್ಟು ಕೂಡ ಹಾಕ್ಕೋಬೋದು.
ಇದು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಹಾಕೋದು ಎದಕ್ಕೆ ರೀಸನ್ ಅಂತಂದ್ರೆ ಹೂರ್ಣದ ಹದಕ್ಕೆ ಬರ್ಬೇಕಂತ ತಿಳ್ಕೊಂಡು ನಾವೇನದಲ್ಲ ಇದನ್ನು ಹಾಕೋತೀವಿ ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ನೀವು ಕಡಲೆ ಹಿಟ್ಟು ಕೂಡ ಹಾಕೋಬೋದು. ಇದನ್ನು ನಾನು ಚೂರು ಹಾಕ್ತೇನೆ ನೋಡಿರಿ. ನೋಡಿರಿ ಹೆಂಗೆ ಗಟ್ಟಿ ಬರ್ತದಲ್ಲ ಆವಾಗಿನಕ್ಕಿಂತ. ಚೂರೆ ಹೀಗಿದೆ ಆಗ್ಯದ. ಗ್ಯಾಸ್ ಆರಿಸ್ಬಿಡ್ತೀನಿ ನೋಡಿರಿ. ಇದನ್ನು ತೆಗೆದುಬಿಟ್ಟು ಹಾಕಿಬಿಡ್ತೀನಿ ನೋಡ್ರಿ. ಇದು ಫುಲ್ ಆರಬೇಕು. ಆರಿದ ಮೇಲೆ ಇದು ಆರಬೇಕು. ಆರಿದ್ರೆ ಹೂರ್ಣ ಚೆಂದ ಆಗ್ತದೆ ನೋಡಿ. ಇದು ಆರುತ್ತಾನ ನಾವು ಇಲ್ಲಿ ಬೇರೆ ಇದನ್ನು ಮಾಡ್ಕೊಳ್ಳೋಣ. ಏನು ಬೇಕಂತಂದ್ರೆ ಈ ಥರ ಒಂದು ನಾವು ಹೋಳಿಗೆ ಸೀಟ್ ತೊಗೋಬೇಕು. ಅಥವಾ ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ತೊಗೊಂಡ್ಬಿಡ್ರಿ, ಭಾಳ ಚೆಂದ ಆಗ್ತದೆ ಬಾಳೆ ಎಲೆ ಮೇಲೆ. ಈಗ ನಾನು ಇದಕ್ಕೆ ಒಂದು ಹಂಚಿಡ್ತೀನಿ ನೋಡಿರಿ. ಹಂಚಿಟ್ಟು ಇದನ್ನು ಸಣ್ಣಗೆ ಇಟ್ಟಿರ್ತೀನಿ. ಮೊದಲು ಹಂಚು ಕಾಯುತ್ತಾನೆ. ನೋಡಿರಿ ಈ ಥರ ಆಗುತ್ತೆ. ಸುಡ್ತದೆ. ನಾನು ಸ್ವಲ್ಪ ಇನ್ನೂ ಚೂರು ಆರಬೇಕು. ಆದರೆ ಇದು ಹೋಳಿಗೆ ಮಾಡ್ಲಿಕ್ಕೆ ಬರ್ತದೆ ಇವಾಗ. ಆದರೆ ಕೈ ಸುಡ್ತದೆ ಅಷ್ಟೇ, ಮತ್ತೇನಿಲ್ಲ. ನೀವು ಅವಸರ ಏನೂ ಇದ್ದಿದ್ದಿಲ್ಲ, ಟೈಮ್ ಇತ್ತಂದ್ರೆ ಫುಲ್ ಆರ್ಲಿಕ್ಕೆ ಬಿಡ್ರಿ. ನಾನಿವಾಗ ನಿಮಗೆ ಹೋಳಿಗೆ ಮಾಡಿ ತೋರಿಸ್ತೀನಿ ನೋಡಿರಿ. ಈ ಥರ ಒಂಚೂರು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿನಿ. ಆಮೇಲೆ ನಿಮಗೆ ಬೇಕಂದ್ರೆ ನೀವು ಮೈದಾ ಹಿಟ್ಟನ್ನು ಇಟ್ಕೊಂಡು ಹಚ್ಕೋಬೋದು. ಈ ಥರ ಬರೋಂಗಿಲ್ಲ ಅಂತಂದರೆ ನೋಡಿರಿ ಕಣಕ ಎಷ್ಟು ಚೆಂದ ಆಗ್ಬೇಕಿದೆ. ಕಣಕ ಮಾತ್ರ ಭಾಳ ಚೆಂದ ನೆನಿಬೇಕು. ಯಾಕಂದ್ರೆ ಇದು ಇರ್ತದೆ, ಇದಕ್ಕೆ ರವೆ ಇರ್ತದಲ್ಲ. ಈಗ ನೋಡಿರಿ ಇದು ಹೂರ್ಣ ನೋಡಿ ಎಷ್ಟು ಚೆಂದಾಗ ಮೆತ್ತಗಾಗ್ಯದ. ಈ ಥರ ಇಟ್ಟು ತುಂಬ್ಕೊಂಬಿಡ್ಬೇಕು. ಕಣಕ ಹೂರ್ಣ ಇದು ಮೇನ್ ಹೂರ್ಣ. ಇದು ನಾವು ಹೂರ್ಣ ಏನದಲ್ಲ, ಹೂರ್ಣದ ಅದಕ್ಕೆ ಬರಲಿಕ್ಕೆ ಹದ ಬರ್ಬೇಕಂತ ತಿಳ್ಕೊಂಡು ನಾವು ಕಡಲೆ ಹಿಟ್ಟು ಹಾಕಿರ್ತೀವಿ, ಗೋಧಿ ಹಿಟ್ಟು ಹಾಕ್ತೀವಿ. ಈಗ ನೋಡಿರಿ ಎಣ್ಣೆ ಹಚ್ಚಿಬಿಟ್ಟು ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ಒಂದನೇ ಎಣ್ಣೆ ಹಾಕಿಬಿಟ್ಟು ಹಂಚಿಗೆ ಹತ್ಕೋಬಾರ್ದಂತ ನೋಡಿರಿ ಈ ಥರ ಹೋಳಿ. ಮೊನ್ನೆ ನೀವು ವೀಣಾ ಅವ್ರು ಏನು ಕೇಳಿದ್ರು,
ಸಜ್ಜಿ ಕಡುಬು ಮಾಡಿದಾಗ ಸಜ್ಜಿ ಬೀಸ್ಕೊಂಬರ್ಬೇಕಂದ್ರೆ ಅದಾಗ ಏನರ ಕಲಿಸ್ಬೇಕೇನಂತಂದ್ರೆ ಏನು ಕಲಿಸ್ಬೇಡ್ರಿ. ಬೇಕಂದ್ರೆ ಒಂದು ಕಾಳು ಮೆಣಸು ಹಾಕಿರಿ, ಮೆಂತ್ಯ ಹಾಕಿರಿ, ಕಡುಬು ರುಚಿ ಬರ್ತಾವೆ. ಮೆಂತ್ಯ ಕಾಳು, ಮೆಣಸು, ಒಂಚೂರು ಬೇಕಂದ್ರೆ ಉಪ್ಪು ಹಾಕ್ಬೋದು, ಅರಿಶಿನ ಪುಡಿ ಹಾಕ್ಬೋದು. ಹಾಕಿಬಿಟ್ಟು ನೀವೇನದಲ್ಲ ಬೀಸ್ಕೊಂಬರ್ರಿ. ಆಮೇಲೆ ಪುಂಡಿ ಪಲ್ಯ, ಅದಕ್ಕೆ ನಾನು ಪುಂಡಿ ಪಲ್ಯ ಮಾಡಿದ್ದೆ, ಸಾರು ಹುಳಿ ಮಾಡಿಲ್ಲ. ಬಟ್ ನೀವು ಸಾರು ಹುಳಿ ಏನು ಮಾಡೋದು ತೋರಿಸ್ರಿ ಅಂದಿದ್ರಿ. ನಾ ಪುಂಡಿ ಪಲ್ಯ ಮಾಡೋದನ್ನು ಒಂದು ಸಲ ನಿಮಗೆ ತೋರಿಸ್ತೀನಿ ಅಂತ ನೋಡಿರಿ. ಮತ್ತೊಂದು ತುಂಬ್ಕೊಂಡೀನಿ, ಎರಡನೇದು ಮತ್ತೆ ಮಾಡ್ತೀನಿ ನೋಡಿರಿ. ಟೈಮ್ ಇದನ್ನು ತಿರುಗಿ ಹಾಕಿ ನೋಡಿರಿ ಎಷ್ಟು ಚಂದ ಬರ್ತದೆ. ನಾನೀಗ ಆಲ್ರೆಡಿ ನಿಮಗೆ ಹೂರ್ಣದ ಹೋಳಿಗೆ ಮಾಡಿ ತೋರಿಸೀನಿ, ಶೇಂಗಾದ ಹೋಳಿಗೆ ಮಾಡೀನಿ, ಆಮೇಲೆ ಗೆಣಸಿನ ಹೋಳಿಗೆ ಮಾಡೀನಿ, ಆಮೇಲೆ ಮಾವಿನ ಹಣ್ಣಿನ ಹೋಳಿಗೆ ಮಾಡೀನಿ. ನೀವು ನೋಡಿದ್ದಿಲ್ಲ ಅಂತಂದ್ರೆ ನಾನು ಹಿಂದಿನ ವೀಡಿಯೋಗಳು ನೋಡ್ಕೊರಿ, ಅಲ್ಲಿ ನಿಮಗೆ ಸಿಗ್ತದೆ. ಎಲ್ಲ ಥರ ಹೋಳಿಗೆ ಮಾಡೀನಿ. ಇದನ್ನೇನದಲ್ಲ ನೀವು ಶ್ರಾವಣ ಮಾಸದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ನಾನು ಅಡ್ವಾನ್ಸಾಗಿ ನಿಮಗೆ ವಿಡಿಯೋ ಮಾಡಿ ಹಾಕ್ಲಿಕ್ಕತ್ತೀನಿ. ಮತ್ತು ಬರೀ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟೇ ಇಲ್ಲ, ಗಣೇಶ ಚೌತಿಗೆ ಮಾಡ್ಕೋಬೋದು. ಆಮೇಲೆ ಶುಕ್ರವಾರ ಗೌರಿ ಕೂಡಿಸ್ತೀವಲ್ಲ ನಾವು, ಈ ಶ್ರಾವಣ ಮಾಸದಾಗ 4 ಅಥವಾ 5 ಶುಕ್ರವಾರ ಬಂದರೆ ಕೂಡಿಸ್ತೀವಿ. ಅದರೊಳಗೆ ನಾವು ಪಂಚಪಕ್ವಾನ ಅಡುಗೆ ಮಾಡ್ತೀವಲ್ಲ, ಅಲ್ಲಿ ಚಿರೋಟಿ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಬೂಂದೆ ಮಾಡ್ತೀವಿ. ಅದರೊಳಗೆ ನಾವು ಇದನ್ನು ಒಂದು ವಾರ ಏನದಲ್ಲ ಇದನ್ನು ಮಾಡಿ ಲಕ್ಷ್ಮಿಗೆ ನಾವು ನೈವೇದ್ಯ ಕೊಡ್ಬೋದು. ಅದಕ್ಕೇನದಲ್ಲ ನೀವು ಇದನ್ನು ಮಾಡ್ಕೊರಿ. ನೀವೇನದ ಕಣಕ ಏನದಲ್ಲ ಹಾಲ್ನಾಗ ನಾದ್ಕೊಂಡ್ಬಿಟ್ರೆ ಇದು ಮುಸುರಿನೇ ಆಗಂಗಿಲ್ಲ. ನೀವು ಬೇರೆ ಕಡೆ ಡಬ್ಬಿ ಒಳಗೆಲ್ಲ ಎತ್ತಿಟ್ಕೊಂಡು ತಿನ್ಬೋದು, ಹಂಗೂ ಮಾಡ್ಕೊಬೋದು. ನೀವು ಕಣಕ ಹಾಲಾಗಿ ನಾದಿದ್ರೆ ಮುಸುರಿ ಆಗಂಗಿಲ್ಲ. ನೋಡಿ ಈ ಥರ ಹೋಳಿಗೆ ರೆಡಿ ಆಯ್ತು. ನೋಡಿ ಹೋಳಿಗೆ ರೆಡಿ ಆಗಿ ಈಗ ಇದೊಂದು ಹಾಕ್ತೀನಿ ನೋಡಿರಿ. ಈ ಥರ ಏನು ಮಾಡೋದು, ಒಂಚೂರು ಎಣ್ಣೆ ಹಾಕಿಬಿಡೋಣ ಸುತ್ತ. ಯಾಕಂದ್ರೆ ಖವಾದ ಹೋಳಿಗೆ ಇರ್ತದೆ, ಎಣ್ಣೆ ಏನು ಅವಶ್ಯಕತೆ ಇಲ್ಲ. ಆದರೂ ಹತ್ಕೋತದೆ, ಚೆಂದ ಆಗಂಗಿಲ್ಲ, ಒಣ ಅನ್ನಿಸ್ತದಲ್ಲ, ಅದ್ರ ಸಂಬಂಧ ನಾವು ಇದು ಮಾಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ಆಮೇಲೆ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ, ಆಮೇಲೆ ಇದೇ ಥರ ನೋಡಕ್ಕೆ ಬರ್ರಿ, ಪ್ರೋತ್ಸಾಹ ಮಾಡಕ್ಕೆ ಬರ್ರಿ. ಆಮೇಲೆ ನೀವು ಎಲ್ಲ ಥರನೂ ನನಗೆ ಹೇಳಿರ್ತೀರಿ, ಇದು ಹಂಗಾಗ್ಯದ ಹಿಂಗಾಗ್ಯದ ಅಂಥೇಳಿ. ಅದನ್ನು ನಾನೆಲ್ಲ ಅಬ್ಸರ್ವ್ ಮಾಡ್ತೀನಿ. ನಿಮ್ಮ ಕಮೆಂಟ್ ಎಲ್ಲ ದಿನಾಲೂ ಓದ್ತೀನಿ ನಾನು. ಎಷ್ಟು ಚಂದ ಭಾರಿ ಚಂದ ಆಗ್ತಾವ್ರಿ ಕಬಾಬು. ಈಗ ಮಾಡಿ ನೋಡಿರಿ, ರೆಡಿ ಆಗ್ಯದ, ತೋರಿಸ್ತೀನಿ ನೋಡಿರಿ ನಾನಿಲ್ಲಿ. ನೋಡಿರಿ ಬಿಸಿ ಬಿಸಿ ಖವಾದ ಹೋಳಿಗೆ ರೆಡಿ ಆದವು ನೋಡಿರಿ. ನೀವು ಈ ಥರ ಒಂದು ಸಲ ಮಾಡ್ಕೊಂಡು ನೋಡ್ತೀರಲ್ಲ, ನೋಡಿರಿ ಇದಕ್ಕೆ ಮನೆ ತುಪ್ಪ ಆಮೇಲೆ ಖವಾದ ಹೋಳಿಗೆ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಗ್ತದೆ ನೋಡಿರಿ. ನೀವು ಒಂದು ಸಲ ಇದನ್ನು ಮಾಡಿ ನೋಡ್ತೀರಲ್ಲ, ಈ ಥರ ಖವಾದ ಹೋಳಿಗೆ ಮಾಡಿ ಹೆಂಗೆ ಬಂತಂತ ನನಗೆ ತಿಳಿಸುತ್ತೆ ಬರ್ರಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡಿರಿ ತುಪ್ಪ ಖವಾದ ಹೋಳಿಗೆ ನೀವು ಒಂದು ಸಲ ಮಾಡಿ ತಿಂದು ನೋಡಿ ರುಚಿ ಹೆಂಗೆ ಬಂತಂತ ತಿಳಿಸುತ್ತೆ ಬರ್ರಿ. ಮತ್ತು ಏನಾರ ಬೇಕಾಗಿದ್ದರೆ ಬೇರೆ ರೆಸಿಪಿಗಳು ಇದ್ದರೆ ತಿಳಿಸುತ್ತೆ ಬರ್ರಿ, ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಅಂತ. ಮತ್ತೆ ನಾಳೆ ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿವರೆಗೂ